ನಮಸ್ಕಾರ ಎಲ್ಲ ಪ್ರಿಯ ವೀಕ್ಷಕರಿಗೆ 2025-26ನೇ ಸಾಲಿನ ಪೋಷಣ್ ಮಾಸಾಚರಣೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮ ಫೋಟೋ ಮತ್ತು ವಿಡಿಯೋಗಳನ್ನು ಹೇಗೆ ಜನಾಂದೋಲನ ಡ್ಯಾಶ್ಬೋರ್ಡ್ನಲ್ಲಿ ಅಪ್ಲೋಡ್ ಮಾಡೋದು ಅಂತೇಳಿ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಇವೆಂಟ್ ಕಂಡಕ್ಟಿಂಗ್ ಡ್ಯೂರಿಂಗ್ ದ ಪೋಷಣ್ ಮಹಾ ಈ ರೀತಿಯಾಗಿ ನಾವು ಲಾಗಿನ್ ಹೋಮ್ ಪೇಜ್ ಓಪನ್ ಆಗುತ್ತೆ. www.poshanabhiyana.gov.in ನೀವು ಭೇಟಿ ನೀಡಿದ ನಂತರ ಈ ರೀತಿಯಾಗಿ ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಾವು 3 ಡಾಟ್ ಗೆರೆ ಇರೋದ ಮೇಲೆ ಕ್ಲಿಕ್ ಮಾಡಿದ್ರೆ ಲಾಗಿನ್ ಅಂತ ಬರುತ್ತೆ. ನಾವು ಲಾಗಿನ್ ಆಗಬೇಕಾಗುತ್ತೆ. ನಿಮ್ಮ ತಾಲೂಕು ಮತ್ತು ಡಿಸ್ಟಿಕ್ ಲಾಗಿನ್ ಆಗಿಬಿಟ್ಟು ಫೋಟೋ ಅಪ್ಲೋಡ್ ಮಾಡಬೇಕಾಗುತ್ತೆ. ಯೂಸರ್ ನೇಮು ಮತ್ತು ಪಾಸ್ವರ್ಡು ಸೇಮ್ ಇರುತ್ತೆ. ನೀವು ಅದನ್ನೇ ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ನಿಮಗೆ ಓಪನ್ ಆಗುತ್ತೆ. ಈ 3 ಗೆರೆನ ಕ್ಲಿಕ್ ಮಾಡಬೇಕಾಗುತ್ತೆ. ಅಲ್ಲಿ ಆ್ಯಕ್ಟಿವಿಟಿ ಪಾರ್ಟಿಸಿಪೇಷನ್ ಫಾರಮು, ವ್ಯೂ ಆ್ಯಕ್ಟಿವಿಟಿ ಪಾರ್ಟಿಸಿಪೇಷನ್ ಡಾಟಾ, ಅಪ್ಲೋಡ್ ವಿಡಿಯೋ, ಗ್ಯಾಲರಿ. ನೀವು ಅಪ್ಲೋಡ್ ಮಾಡಬೇಕಂತಹ ಫಾರಮ್ ಓಪನ್ ಆಗುತ್ತೆ. ನಾವು ಅಪ್ಲೋಡ್ ಮಾಡಿರುವಂತಹ ಡಾಟಾನ ಹೇಗೆ ನೋಡ್ಬೇಕಂತೇಳಿ ವ್ಯೂವಲ್ಲಿದೆ. ಮತ್ತು ವಿಡಿಯೋ ಕೂಡ ಅಪ್ಲೋಡ್ ಮಾಡ್ಬೋದು. ಮತ್ತು ಫೋಟೋ ಅಪ್ಲೋಡ್ ಮಾಡಿರೋದನ್ನ ಈ ಗ್ಯಾಲರಿಯಲ್ಲಿ ನೋಡ್ಬೋದು. ನಾನು ಮುಂದೆ ತೋರಿಸ್ಕೊಡ್ತೀನಿ, ಬನ್ನಿ. ಇಲ್ಲಿ ಆ್ಯಕ್ಟಿವಿಟಿ ಪಾರ್ಟಿಸಿಪೇಷನ್ ಫಾರಮ್ ಓಪನ್ ಆಗುತ್ತೆ. ಇಲ್ಲಿ ಪೋಷಣ್ ಮಾ ಅಂತ ಇದೆ. ಥೀಮ್ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನಾವು 6 ಥೀಮ್ ಇದ್ದಾವೆ. ಕನ್ವರ್ಜೆಂಟ್ ಆ್ಯಕ್ಷನ್ ಆ್ಯಂಡ್ ಡೆಸ್ಟಿನೇಷನ್ ಅಂತೇಳಿ ಇದೆ. ಅರ್ಲಿ ಚೈಲ್ಡ್ಹುಡ್ ಕೇರ್ ಆ್ಯಂಡ್ ಎಜುಕೇಷನ್ ಇದೆ. ಇನ್ಫೆಂಟ್ ಆ್ಯಂಡ್ ಯೋಗ ಚೈಲ್ಡ್ ಫೀಡಿಂಗ್ ಪ್ರಾಕ್ಟೀಸ್ ಅಂತಿದೆ. ಮೆನ್ ಸ್ಟ್ರೀಮಿಂಗ್ ಇದೆ. ಅಡ್ರೆಸ್ಸಿಂಗ್ ಒಬೆಸಿಟಿ, ವೋಕಲ್ ಫಾರ್ ಲೋಕಲ್ ಅಂತೇಳಿ 6 ಥೀಮ್ ಇದ್ದಾವೆ. ನಾವು ಇದ್ರಾಗ ಅರ್ಲಿ ಚೈಲ್ಡ್ಹುಡ್ ಕೇರ್ ಆ್ಯಂಡ್ ಎಜುಕೇಷನ್ ಅಂತೇಳಿ ನಾನು ತೆಗೆದುಕೊಳ್ತೀನಿ ಥೀಮಲ್ಲಿ. ನಂತರ ಇಲ್ಲಿ ಆರ್ಗನೈಜೇಷನ್ ಬಂದ್ಬಿಟ್ಟು ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಅಂತಿದೆ. ಅದನ್ನ ನೀವು ಕ್ಲಿಕ್ ಮಾಡಿ ಇದು ಮಾಡೋ. ಇಲ್ಲಿ ನೀವು ಲೆವೆಲ್ ಇದೆ, ಬ್ಲ್ಯಾಕ್ ಲೆವೆಲು ಮತ್ತು AWC. ಇಲ್ಲಿ ನಾವು AWC ಲೆವೆಲಲ್ಲಿ ನಾವು ECC ಮಾಡಿದ್ರಿಂದ ನಾನು AWC ಸೆಲೆಕ್ಟ್ ಮಾಡ್ಕೊತೀನಿ. ನೀವು ಯಾವಲ್ಲಿ ಆರ್ಗನೈಜೇಷನ್ ಮಾಡಿದ್ದೀರೋ ಅಲ್ಲಿ ತೊಗೊಳ್ಳಿ. ಮತ್ತು ಇಲ್ಲಿ ಅಂಗನವಾಡಿ ಸೆಲೆಕ್ಟ್ ಬರುತ್ತೆ. ನಾನು ಇಲ್ಲಿ ಯಾವ ಅಂಗನವಾಡಿಯಲ್ಲಿ ನಾನು ಕಾರ್ಯಕ್ರಮ ಮಾಡ್ಕೊಂಡಿದ್ದೀನಿ ಆ ಅಂಗನವಾಡಿ ನಾನು ತೆಗೆದುಕೊಂಡು ಸೆಲೆಕ್ಟ್ ಮಾಡ್ಕೊತೀನಿ. ನಿಮ್ಮ ಸರ್ಕಲ್ದು ನಿಮ್ಮ ಪ್ರಾಜೆಕ್ಟ್ದು ಲಾಗಿನ್ ಆದ ನಂತರ ಎಲ್ಲ ಅಂಗನವಾಡಿ ನಿಮ್ಮಲ್ಲಿ ಎಷ್ಟಿದೆ ಅಷ್ಟು, ತಾಲೂಕಲ್ಲಿ ಎಷ್ಟಿದೆ ಅಷ್ಟು ಅಂಗನವಾಡಿದು ನಿಮಗೆ ನೇಮ್ ತೋರಿಸ್ತದೆ. ನೀವು ಅದರಲ್ಲಿ ತೆಗೆದುಕೊಳ್ಬೇಕಾಗುತ್ತೆ. ನಾನೀಗ ಗುಂಜೂರು ಪಾಳ್ಯ ಅಂತೇಳಿ ತೆಗೆದುಕೊತೀನಿ. ಇಲ್ಲಿ ಆ್ಯಕ್ಟಿವಿಟಿ ಬಂದುಬಿಟ್ಟು ನೋಡಿ, ECC ಸೆಷನ್ ಬರ್ಡೇ ಅಟ್ AWC ಪೇರೆಂಟ್ಸ್ ಫೋಕಸ್ ಆ್ಯಕ್ಟಿವಿಟೀಸ್ ಫಾರ್ ಅರ್ಲಿ ಸಿಮ್ಯುಲೇಟೇಷನ್ ಫಾರ್ 0 to 3 years. ಈ ರೀತಿಯಾಗಿ ನಿಮಗಿರುತ್ತೆ. ಪೇರೆಂಟ್ ಟೀಚರ್ಸ್ ಮೀಟಿಂಗು, ಜಾಯಿಂಟ್ ಟ್ರೈನಿಂಗ್ ಸೆಷನ್ ಆನ್ ECC ಆ್ಯಂಡ್ AWWL ಆ್ಯಂಡ್ ಪ್ರೀ ಸ್ಕೂಲ್ ಟೀಚರ್ಸ್. ಈ ರೀತಿಗೆ ನೀವು ಯಾವುದು ಅಲ್ಲಿ ನಿಮ್ಮ ಅಂಗನವಾಡಿಯಲ್ಲಿ ಹಮ್ಮಿಕೊಂಡಿರ್ತಾರೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ECC ಸೆಷನ್ ಅಂತೇಳಿ ನಾನು ತೆಗೆದುಕೊಳ್ತೀನಿ. ಮತ್ತು ಇಲ್ಲ ಪೇರೆಂಟ್ ಟೀಚರ್ ಮೀಟಿಂಗ್ ಅಂದರೆ ನಾವು ಟೀಚರ್ ಪೇರೆಂಟಿಗೆ ಮೀಟಿಂಗ್ ತೊಗೊಂಡಿದ್ದಾರೆ. ಯಾವುದಾದ್ರೂ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಅಲ್ಲಿ ಯಾವುದು ಇದು ಮಾಡಿರ್ತಾರೆ
ನಾನು ಪೇರೆಂಟ್ಗೆ ಟೀಚರ್ ಮೀಟಿಂಗ್ ತೊಗೊಂಡಿರೋದು ಹಾಕ್ಕೊತೀನಿ. ಡೇಟ್ ಬಂದುಬಿಟ್ಟು ನೀವು ಎಂದು ಹಾಕ್ಕೊಂಡಿರ್ತಿಲ್ವ ನಮಗೆ ಇಂದಿನ ಡೇಟು ಇದು ಡೇಟ್ ಶೋ ಆಗೋದ್ರಿಂದ ನೀವು ಇಂದಿನ ಫೋಟೋಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು 13 ಅಂತ ಹಾಕ್ಕೊತೀನಿ. ಎಷ್ಟು ಜನ ಅಡಲ್ಟ್ಸ್ ಬಂದಿದ್ದರು, ಅಲ್ಲೆಲ್ಲ ತುಂಬ ಜನ ಬಂದಿದ್ದರು. ಪ್ರೋಗ್ರಾಮ್ ಮಾಡಿದ್ವಲ್ಲ, ಒಂದು 100, ಚಿಲ್ಡ್ರನ್ಸು 150 ಫೋಟೋ ಅಪ್ಲೋಡ್ ಮಾಡಬೇಕಾಗುತ್ತೆ. ಫೋಟೋ ಅಪ್ಲೋಡ್ ಮಾಡಿ ಬಂದುಬಿಟ್ಟು ಮ್ಯಾಕ್ಸಿಮಮ್ ಸೈಜು 2 MB, ಟೈಪು PNG, JPE, PDF ಯಾವುದೇ ರೀತಿ ಅವಕಾಶ ಇರೋದಿಲ್ಲ. ನೀವು ಒಂದೊಂದು ಫೋಟೋ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ನೀವು ಯಾವ ಪಂಚಾಯಿತಿ ಮತ್ತು ಯಾವ ಅಂಗನವಾಡಿಯಲ್ಲಿ ಯಾರು ಬಂದಿದ್ದರು, ಅಧಿಕಾರಿಗಳು ಮತ್ತು ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ ಅಂತಂದು ನೀವು ಡಿಸ್ಕ್ರಿಪ್ಷನಲ್ಲಿ ಬರಿಬೋದು. ಕನ್ನಡದಲ್ಲಾದರೂ ಬರಿಬೋದು, ಇಂಗ್ಲೀಷಲ್ಲಾದರೂ ಬರಿಬೋದು. ಈ ರೀತಿಯಾಗಿ ನೀವು ಡಿಸ್ಕ್ರಿಪ್ಷನ್ ಬರೀಬೇಕಾಗುತ್ತೆ. ನಾನು ಬರೆದಿದ್ದೀನಿ. ಗುಂಜೂರುಪಾಳ್ಯ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳಿಗೆ ಮತ್ತು ಪಾಲಕರಿಗೆ ಆರಂಭಿಕ ಬಾಲ್ಯ ಆರೈಕೆ ಮತ್ತು ಶಿಕ್ಷಣ ತರಬೇತಿ ಅಂಥೇಳಿ ನಾನು ಬರೆದಿದ್ದೀನಿ. ನೀವು ಕೊಟ್ಟ ನಂತರ ಸಬ್ಮಿಟ್ ಕೊಡಬೇಕಾಗುತ್ತೆ. ಇಲ್ಲಿ ನಿಮಗೆ ಫೀಮೇಲ್ ಎಷ್ಟು ಬಂದರೂ ಅದೆಲ್ಲ ಕೇಳುತ್ತೆ, ನಾವು ಅಲ್ಲಿ ಬಿಟ್ಟಿದ್ವಿ. ಫೀಮೇಲು ಮತ್ತು ಟೋಟಲು ಚಿಲ್ಡ್ರನ್ಸ್ ಅಂತೇಳಿ ಅಲ್ಲಿ ನೀವೇನಾದರೂ ಮಿಸ್ ಮಾಡಿದ್ರಂದರೆ ನಿಮಗೆ ಅಲ್ಲಿ ಯಾವುದು ಮಿಸ್ ಆಗಿದೆ ಅಂತೇಳಿ ನಿಮಗೆ ಅಪ್ಲೋಡ್ ಮಾಡೋ ಸಮಯದಲ್ಲಿ ನಿಮಗೆ ತೋರಿಸ್ತಾ ಇದೆ. ಪ್ಲೀಸ್ ಎಂಟರ್ ದ ವ್ಯಾಲಿಡ್ ಡಿಸ್ಕ್ರಿಪ್ಷನ್ ಅಂತಿದೆ. ಅದೇನಿಲ್ಲ, ನೀವು ಇಲ್ಲಿ ಎಲ್ಲನೂ ಕಂಪ್ಲೀಟ್ ಮಾಡಬೇಕಾಗುತ್ತೆ, ಎಷ್ಟು ಜನ ಬಂದಿದ್ದರು ಅಂತೇಳಿ. ಕನ್ನಡದಲ್ಲಿ ಜಾಸ್ತಿ ವರ್ಡ್ ಆದ್ದರಿಂದ ತಗೊಳ್ಳಿಲ್ಲ. ಈಗ ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ದೀನಿ. AWC ಲೆವೆಲ್ ECC ಟ್ರೈನಿಂಗ್ ಕಂಡಕ್ಟೆಡ್ ಅಂತೇಳಿ ನೋಡೋಣ, ಸಬ್ಮಿಟ್ ಮಾಡೋಣ. ಓಕೆ, ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತಿದೆ. ಈ ರೀತಿಯಾಗಿ ಪೋಷಣ್ ಮಹಾ ಕಾರ್ಯಕ್ರಮದ ಫೋಟೋಗಳನ್ನು ಮತ್ತು ಅಪ್ಲೋಡ್ ಮಾಡುವಂತಹ ವಿಧಾನ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.